ತಿಳ್ಕೊಳ್ತೀವಿ. ಗೊತ್ತಾಯ್ತಾ? ಸೊ ಯಾವುದೇ ಕೋರ್ಸ್ ಅನ್ನ ನೀವು ಮಾಡ್ಬೇಕು, ಈಗ PUC ಮುಗಿದ್ಮೇಲೆ ಅಂದ್ರೆ 10 ಲಕ್ಷ 20 ಲಕ್ಷ 50 ಲಕ್ಷ ಕೋಟಿಗಟ್ಟಲೆ ದುಡ್ಡು ಹಾಕ್ಬೇಕು. ಆ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ, ನನ್ನ ಮಗು, ನನ್ನ ಹುಡುಗ, ನನ್ನ ಹುಡುಗಿ, ಓಕೆ, ನನ್ನ ಮಗ, ನನ್ನ ಮಗಳು ಯಾವ ಕ್ಷೇತ್ರಕ್ಕೆ ಹೋದ್ರೆ ಅವ್ರ ಒಳಗಡೆ ಇರೋ ಇನ್ನೇಟ್ ಟ್ಯಾಲೆಂಟ್, ಅವ್ನ ಪರ್ಸನಾಲಿಟಿ ಟೈಪ್ಗೆ ಮ್ಯಾಚ್ ಆಗುತ್ತೆ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಅದಕ್ಕೆ ಮೈ ಪರ್ಸನಲ್ ರಿಕ್ವೆಸ್ಟ್ ಈಸ್, ಬಹಳ ಹೆಸಿಟೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಯಿನ್ ದ ಕೋರ್ಸ್. ಓಕೆ, ನಿಮ್ಮ ಮಗುನ, ನಿಮ್ಮ ಮಗಳನ್ನ, ಮಗು ನೀವು ನಿಮ್ಮ ಜೊತೆ ಇರ್ಕೊಂಡು ಕೋರ್ಸ್ ಅನ್ನ ಜಾಯಿನ್ ಆಗಿ ನನ್ನ ಜೊತೆ ಸ್ವಲ್ಪ ಸಮಯ ಕಳೆಯಿರಿ, ಆ ಟೆಸ್ಟ್ ಗಳನ್ನ ಬರೀರಿ, ಒಂದು ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ರೆಡಿ ಮಾಡೋಣ, ಅದ್ರ ಮೇಲೆ ಮಗುಗೆ ಒಂದು ಡೈರೆಕ್ಷನ್ ಕೊಡೋಣ. ಗ್ಯಾಮ್ಲಿಂಗ್ ಅಂದ್ರೆ ಏನ್ ಗೊತ್ತಾ? ಏನ್ ಗೊತ್ತಿಲ್ಲ ಆ ಕ್ಷೇತ್ರದಲ್ಲಿ ಹೋಗಿ ದುಡ್ಡನ್ನು ತೊಡಗಿಸ್ಕೊಂಡು ಟೈಮ್ ಅನ್ನು ತೊಡಗಿಸ್ತಾರೆ ಗ್ಯಾಮ್ಲಿಂಗ್ ಅಂತಾರೆ. ಕರಿಯರ್ ಒಂದು ಗ್ಯಾಮ್ಲಿಂಗ್ ಆಗಬಾರ್ದು. ಅದಕ್ಕೊಂದು ಸೈನ್ಸ್ ಇದೆ, ಓಕೆ, ಅದಕ್ಕೊಂದು ಮಾರ್ಗ ಇದೆ. ಅದನ್ನ ಮಾರ್ಗ ನಾವು ಕಂಡು ಹಿಡಿದಿದ್ದೇವೆ. ಅದಕ್ಕೆ ನೀವು ಬಂದು ಅದಕ್ಕೆ ಜಾಯಿನ್ ಆಗಬೇಕು. ದಿಸ್ ಇಸ್ ವಾಟ್ ವೇರ್ ಕರಿಯರ್ ಚಾಯ್ಸ್ ವೆರಿ ಕ್ಲಿಯರ್. ಯಾವ ಸ್ಟ್ರೀಮ್ ಆಫ್ ಎಜುಕೇಶನ್ ಹೋಗ್ಬೇಕು ಅನ್ನೋದು ಕ್ಲಾರಿಟಿ ಬರುತ್ತೆ. ಅವಾಗ ದೆನ್ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಮನಿ ಅಂಡ್ ಚಿಲ್ಡ್ರನ್ ವಿಲ್ ಇನ್ವೆಸ್ಟ್ ದೇರ್ ಟೈಮ್. ಟೈಮ್ ಅಂಡ್ ಮನಿ ಇನ್ವೆಸ್ಟ್ಮೆಂಟ್ ಆದಾಗ ಡೆಫಿನೆಟ್ಲಿ ರಿಸಲ್ಟ್ ಚೆನ್ನಾಗಿ. ಸೊ ವೆಲ್ಕಮ್ ಟು ದ ಕೋರ್ಸ್ ಸ್ವಮಾರ್ಗ. ಸ್ವ ಅಂದ್ರೆ ಸ್ವಂತವಾಗಿ ಮಾರ್ಗವನ್ನು ಕಂಡುಹಿಡಿಯೋದು. ಅದನ್ನ ಮಾಡ್ಲಿಕ್ಕೆ ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ಫಾಲೋ ಮಾಡಿ. ಓಕೆ, ಕೋರ್ಸ್ ಅನ್ನು ಜಾಯಿನ್ ಆಗಿ. ಡೋಂಟ್ ಡಿಲೇ ಇಟ್, ಟೇಕ್ ಗುಡ್ ಡಿಸಿಷನ್.